ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕಕ್ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀರಾಮನವಮಿಯ ದಿನದಂದು ರಾಮನ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು, ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತೇನೆ. ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀರಾಮನ ಪೂಜಾ ವಿಧಾನ ಹೇಗೆ, ಹಾಗೆ ಯಾವ ಮಂತ್ರಗಳನ್ನು ಪಠಿಸಬೇಕು, ಯಾವ ಹೂಗಳನ್ನು ಅರ್ಪಿಸಬೇಕು, ಯಾವ ರಂಗೋಲಿಯನ್ನು ಬಿಡಿಸಬೇಕು, ಯಾವ ನೈವೇದ್ಯವನ್ನ ಶ್ರೀರಾಮನಿಗೆ ಅರ್ಪಿಸಿ ಪೂಜೆ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸಿದ್ದೇನೆ. ಈ ವಿಡಿಯೋದಲ್ಲಿ ಶ್ರೀರಾಮನವಮಿಯ ದಿನದಂದು ರಾಮನ ಪೂಜೆಯನ್ನ ಯಾವ ಸಮಯದಲ್ಲಿ, ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ. ಮೊದಲಿಗೆ ನಾವು ನವಮಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ ಎಂಬ ಮಾಹಿತಿಯನ್ನು ತಿಳಿಯೋಣ. ನಂತರ ಪೂಜಾ ಸಮಯವನ್ನು ಕೂಡ ತಿಳಿದುಕೊಳ್ಳೋಣ. ಈ ಬಾರಿ ಶ್ರೀರಾಮನವಮಿ ಹಬ್ಬ ಬಂದಿರುವುದು ಮಾರ್ಚ್ 27ನೇ ತಾರೀಕು ಶುಕ್ರವಾರ. ಇನ್ನು ನವಮಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ನವಮಿ ತಿಥಿ ಪ್ರಾರಂಭವಾಗುವುದು ಮಾರ್ಚ್ 26ನೇ ತಾರೀಕು ಗುರುವಾರ ಮಧ್ಯಾಹ್ನ 11:48 ಪ್ರಾರಂಭವಾಗಿ ನವಮಿ ತಿಥಿ ಅಂತ್ಯವಾಗುವುದು ಮಾರ್ಚ್ 27ನೇ ತಾರೀಕು ಬೆಳಿಗ್ಗೆ 10:06. ಶ್ರೀರಾಮನು ಪುನರ್ವಸು ನಕ್ಷತ್ರದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದರು ಎಂಬ ನಂಬಿಕೆ ಇದೆ. ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದರು ಎಂಬ ನಂಬಿಕೆ ಇದೆ. ಮಧ್ಯಾಹ್ನದ ಸಮಯವು ಮಾರ್ಚ್ 26ನೇ ತಾರೀಕು ಗುರುವಾರ ನವಮಿ ತಿಥಿ ಬಂದಿದ್ರೂ ಕೂಡ ಸೂರ್ಯೋದಯದ ಪ್ರಕಾರ ಮಾರ್ಚ್ 27ನೇ ತಾರೀಕು ಶುಕ್ರವಾರದಂದು ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ಏಕೆಂದರೆ ಯಾವುದೇ ವ್ರತ ಆಗಿರ್ಬೋದು, ಯಾವುದೇ ಪೂಜೆ ಆಗಿರ್ಬೋದು, ಸೂರ್ಯೋದಯದ ಪ್ರಕಾರ ಆಚರಿಸುವ ಪದ್ಧತಿ ನಮ್ಮಲ್ಲಿರುವುದರಿಂದ ಸೂರ್ಯೋದಯದ ಪ್ರಕಾರ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಶ್ರೀರಾಮನವಮಿ ಹಬ್ಬವು ಬಂದಿರುವುದು. ಹಾಗೆ ಪೂಜೆಗೆ ಶುಭ ಸಮಯವನ್ನು ನೋಡುವುದಾದರೆ, ಈ ದಿನ ಪೂಜೆಗೆ ಶುಭ ಸಮಯ, ಈ ದಿನ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:12 1:38 ಇರುತ್ತದೆ. ಆದರೆ ನವಮಿ ತಿಥಿ ಈ ಸಮಯದಲ್ಲಿ ಇರುವುದಿಲ್ಲ. ಆದರೂ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು. ಏಕೆಂದರೆ ಸೂರ್ಯೋದಯದ ಪ್ರಕಾರ ಆ ದಿನ ಬಂದಿರೋದ್ರಿಂದ ಅಭಿಜಿತ್ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಬಹುದು. ಇಲ್ಲ, ನಾವು ನವಮಿ ತಿಥಿ ಇರುವಾಗಲೇ ಶ್ರೀರಾಮನ ಪೂಜೆಯನ್ನು ಮಾಡಬೇಕು ಎಂಬುದಾದರೆ ಅಂತವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು. ಶ್ರೀರಾಮನು ಮಧ್ಯಾಹ್ನ 12:27 ಜನಿಸಿರುವುದರಿಂದ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು. ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಈ ಒಂದು ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಅಂತವರು ಗೋಧೂಳಿ ಸಮಯ ಅಂದ್ರೆ ಸಂಜೆಯ ಸಮಯದಲ್ಲೂ ಕೂಡ ಶ್ರೀರಾಮನ ಪೂಜೆಯನ್ನ ಮಾಡಬಹುದು. ಒಟ್ಟಾರೆ ಆ ದಿನದ ರಾಹುಕಾಲವನ್ನ ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀರಾಮನವಮಿಯ ದಿನದಂದು ಶ್ರೀರಾಮನ ಪೂಜೆ ಮಾಡಲು ಶುಭ ಮುಹೂರ್ತವನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.